ನನಗೆ ಇನ್ನು ಮದುವೆನೇ ಆಗಿಲ್ಲ ಸರ್. ಮದುವೆನೂ ಆಗಿಲ್ಲ, ಏನೂ ಆಗಿಲ್ಲ, ಗೋಡೆಗೆ ಸರ್ವಿಸು ಆಗಿಲ್ಲ. ಓಕೆ, ಮನೇಲಿ ಯಾರು ಇದ್ದೀರಾ ಮೋಹನ್? ಸರ್ ನಮ್ಮ ಮನೇಲಿ ನಾನು, ನಮ್ಮಪ್ಪ, ನಮ್ಮಮ್ಮ. ಎಲ್ಲಿದೆ ಮನೆ? ಬೆಂಗಳೂರು ಸರ್, ಪಿಂಡ ಸೆಕೆಂಡ್ ಸ್ಟೇಜು. ಸ್ವಂತ ಮನೆ? ಸ್ವಂತ ಮನೆ ಬಂದು ಸರ್ ಹಾಸನ ಸರ್. ಇಲ್ಲಿ ಬಾಡಿಗೆ ಮಲ್ಲಿದ್ದೀರಾ? ನಿಮ್ಮ ಅಪ್ಪ ಏನು ಮಾಡ್ತಾರೆ, ನೀವೇನು ಮಾಡ್ತೀರಾ? ನಮ್ಮ ಅಪ್ಪ ಮಾಡೋದು ಸರ್ ಇದು ಸರ್, ನಾನು ಫಾರ್ಮರು, ರೈತ. ಓಕೆ, ನಿಮ್ಮ ಅಪ್ಪ ಊರಲ್ಲಿದ್ದ, ನೀವು ಬೆಂಗಳೂರಲ್ಲಿದೆಯಾ? ಹೌದು. ಏನು ಮಾಡ್ತೀರಾ ಮೋಹನ್ ನೀನು? ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಸರ್, ಕಂಪ್ನಿಲಿ. ಯಾವ ಕಂಪ್ನಿ? PTP ಅಂತ. ಎಷ್ಟು ಬರೋ ಸಂಬಳ? 25,000 ಬರುತ್ತೆ ಗುರುಜಿ. ಓಕೆ, ಯಾವಾಗ ಶಬರಿಮಲೆಗೆ ಮಾಲೆ ಹಾಕಿದ್ರಾ? ಹಾ ಗುರುಜಿ, ಹಾಕಿದೀನಿ ಗುರುಜಿ, ಶಬರಿಮಲೆಗೆ ಹಾಕಿದೀನಿ. ಎಷ್ಟು ವರ್ಷ ಹಾಕಿದ್ರಾ? 1 ವರ್ಷ ಹಾಕಿದೀನಿ ಗುರುಜಿ. 1 ವರ್ಷ ಹಾಕಿ ಬಿಡಬಾರ್ದು. ಹಾ, ಬಿಡೋದಲ್ಲ, 5 ವರ್ಷ ಶಬರಿಮಲೆಗೆ ಮಾಲೆ ಹಾಕ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ. ಮಾಳಿಗಪುರತ್ತಮ್ಮ ದೇವಿ ಟೆಂಪಲ್ಗೆ ಹೋಗಿ ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ನನ್ನ ಹೆಸರಲ್ಲಿ ನೀವು ಉಪವಾಸ ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ನಿಮ್ಮ ಹೆಸರಲ್ಲಿ? ಆರ್ಯವರ್ಧನ್ ಒಬ್ರು ದೇವರು ಅಂತ ತಿಳ್ಕೊಂಡೆ ಉಪವಾಸ ಸ್ಟಾರ್ಟ್ ಮಾಡಿ, ನಂಗೆ ಒಳ್ಳೇದಾಗುತ್ತೆ. ಇಲ್ಲ ಗುರುಜಿ, ನಾನು ದೇವರೇ ಗುರುಜಿ. ನೀವು IPL ಅಲ್ಲಿ ಹೇಳಿದ್ರಲ್ಲ ಸರ್ ಬಿಡಿ, ನಿಮ್ಮ ಪರ್ಸ್ನಲಿ ಬರ್ರಿ, ನಮ್ಗೆ ಬೇರೆದೆಲ್ಲ ಬೇಡ. ನಾನೊಂದು ಹೇಳ್ತೀನಿ ಕೇಳ್ರಿ, ಆರ್ಯವರ್ಧನ ಒಂದು ದೇವರು ಅಂತ ತಿಳ್ಕೊಂಡು ಉಪವಾಸ ಸ್ಟಾರ್ಟ್ ಮಾಡಿ ಪ್ರತಿ ಗುರುವಾರ. ನಿಮ್ಮ ಮದುವೆ ಹೇಳಕ್ ಬಿಡಿ ಒಂಚೂರು ನನ್ನ. ಪ್ರತಿ ಗುರುವಾರ ಆರ್ಯವರ್ಧನ್ ದೇವರು ಅಂತ ಅನ್ಕೊಂಡು ನೀವು ಉಪವಾಸ ಸ್ಟಾರ್ಟ್ ಮಾಡಿ. ಖಂಡಿತ ಕೂಡ ನಿಮ್ಮ ಮದುವೆ 100% ಆಗುತ್ತೆ. ಭಯ ಪಡಬೇಡಿ. ಪ್ರತಿ ಗುರುವಾರ ಉಪವಾಸ ಸ್ಟಾರ್ಟ್ ಮಾಡಿ. ಸಂಜೆ ಮೇಲೆ ಖಂಡಿತ ಕೂಡ ನಿಮ್ಮ ತಂದೆಗೋ ತಾಯಿಗೋ ನಮಸ್ಕಾರ ಮಾಡಿ ಊಟ ಮಾಡಿ. ಅಂದರೆ ನಾನು ಹೇಳಿದ್ನಂತ ಹೇಳಿದ್ದು, ಪ್ರತಿ ಗುರುವಾರ ಉಪವಾಸ ಇದು. ಊಟ ಮಾಡೋಕ್ಕಿಂತ ಮುಂಚೆ ಸಂಜೆ ಟೈಮ್ 6 ಗಂಟೆ ಆದಮೇಲೆ ನಿಮ್ಮ ತಂದೆಗೋ ತಾಯಿಗೋ ನಮಸ್ಕಾರ ಮಾಡಿ, ಪಾದಕ್ಕೆ ನಮಸ್ಕಾರ ಮಾಡಿ ಊಟ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಯಾವಾಗ ಆಗುತ್ತೆ ಗುರುಜಿ ಮದುವೆ? ಫಸ್ಟ್ ಸ್ಟಾರ್ಟ್ ಮಾಡಿ, ಒಂದು 2 ವಾರ ಆದಮೇಲೆ ಫೋನ್ ಮಾಡಿ, ಮತ್ತೆ ಸಿಗ್ತೀನಿ. ಒಳ್ಳೆಯದಾಗಲಿ.